ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂಜಾ ಸಾಗರ್ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಈ ವಿಡಿಯೋ ಏನಪ್ಪ ಅಂತ ಅಂದರೆ, ನಿಮಗೆಲ್ಲ ಆಲ್ರೆಡಿ ತಮ್ಮನೇಲಿ ನೋಡ್ತಿದ್ದಂಗೆ ಒಂದು ಐಡಿಯಾ ಬಂದಿರುತ್ತೆ, ಗೆಸ್ ಮಾಡಿರ್ತೀರ. ಸೊ ಹೌದು, ನಮ್ಮ ಫ್ಯಾಮಿಲಿಲಿ ಲವ್ ಡಬಲ್ ಆಗ್ತಾಯಿದೆ. ನಾವು ನಮ್ಮ ಬೇಬಿ ನಂಬರ್ 2ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀವಿ. ಇದು ಸೆಪ್ಟೆಂಬರ್ ಮಂತ್ದು ವಿಡಿಯೋ, ಸೆಪ್ಟೆಂಬರ್ 1ದು ಫುಟೇಜಸ್ ನಾನು ಹಾಕ್ತಿದ್ದೀನಿ. ಈ ವಿಡಿಯೋದಲ್ಲಿ ನನ್ನ 1 ಮಂತಿಂದ 3 ಮಂತ್ಸ್ ಜರ್ನಿವರೆಗೂ ನಾನು ಶೇರ್ ಮಾಡ್ಕೋತೀನಿ. ಬಿಕಾಸ್ ನನ್ನ ಲೈಫ್ ಒಂದು ಮೆಮೊರಿ ಆಗಿ, ಡಾಕ್ಯುಮೆಂಟ್ ಆಗಿ ಯೂಟ್ಯೂಬಲ್ಲಿ ಉಳ್ಕೊಳ್ಳಿ, ಹಾಗೆ ನಿಮ್ಮ ಜೊತೆನೂ ಶೇರ್ ಮಾಡ್ಕೊಳ್ಳೋಣ ಅಂತ ಈ ವ್ಲಾಗ್ನ ಮಾಡ್ತಾಯಿದ್ದೀನಿ. ಸೊ ಇದು ನನಗೆ ಗೊತ್ತಾಗಿದ್ದು ಮೊದಲನೇ ದಿನದ ಫುಟೇಜಸ್. ಸೊ ಗೊತ್ತಾದ ತಕ್ಷಣವೇ ಸರಿ ಆಯಿತು ಅಂತ ಡಾಕ್ಟರ್ದು ಅಪಾಯಿಂಟ್ಮೆಂಟ್ಸ್ ಎಲ್ಲ ತೊಗೊಂಡು ಏನೇನು ಟೆಸ್ಟ್ ಫಾಲೋ ಅಪ್ ಎಲ್ಲ ಹೇಳಿರ್ತಾರೆ, ಆ ಟೆಸ್ಟ್ಗೋಸ್ಕರ ಎಲ್ಲ ಅಂತ ಹೋದ್ವಿ. ಟೆಸ್ಟಲ್ಲಿ ಬ್ಲಡ್ ಟೆಸ್ಟ್ ಹೇಳಿದರು. ಸೊ ಬ್ಲಡ್ ಟೆಸ್ಟಲ್ಲಿ ಕನ್ಫರ್ಮ್ ಆಯಿತು, ಹೌದು ಕನ್ಸೀವ್ ಆಗಿದ್ದೀವಿ ಅಂತ. ಯೂರಿನ್ ಟೆಸ್ಟಲ್ಲಿ ಬಂದರೂ ಕೂಡ ಬ್ಲಡ್ ಟೆಸ್ಟ್ ಆಮೇಲೆ ಸ್ಕ್ಯಾನಿಂಗಲ್ಲೇ ಕನ್ಫರ್ಮ್ ಆಗೋದು ಡಾಕ್ಟರ್ಸ್ಗೆ. ಸೊ ಹಾಗಾಗಿ ಬ್ಲಡ್ ಟೆಸ್ಟ್ ಹೇಳಿದರು. ಅದು ಕನ್ಫರ್ಮ್ ಆದಮೇಲೆ ರಿಪೋರ್ಟ್ಸ್ ಎಲ್ಲ ತೊಗೊಂಡು ಡಾಕ್ಟರ್ಗೋಸ್ಕರ ನಾನು, ಸಾಗಿ ಆ್ಯಂಡ್ ರೋಹನ್ ಹೋಗಿ ವೆಯ್ಟ್ ಮಾಡ್ತಾಯಿದ್ವಿ. ಸೊ ರೋಹನ್ ಎಲ್ಲೋದ್ರೂ ನಮ್ಮ ಜೊತೆ ಇದ್ದೇ ಇರ್ತಾನೆ, ಅವ್ನು ಬರಲೇಬೇಕು. ಕ್ಲಿನಿಕ್ ಪೂರ್ತಿ ರಶ್ ಇದ್ದಿದ್ದರಿಂದ ಆಚೆ ವೆಯ್ಟ್ ಮಾಡ್ತಾಯಿದ್ವಿ. ಇನ್ನು ಅವತ್ತಿನ ದಿನ ಬೇರೆ ತುಂಬ ಜೋರು ಮಳೆ, ಸಿಕ್ಕಾಪಟ್ಟೆ. ತುಂಬ ಹೊತ್ತು ವೆಯ್ಟ್ ಮಾಡಿದ್ಮೇಲೆ ಫೈನಲಿ ಡಾಕ್ಟರ್ ವಿಸಿಟ್ ಎಲ್ಲ ಮುಗಿಸ್ಕೊಂಡು ಆಮೇಲೆ ನಾವು ಮನೆಗೆ ಬಂದ್ವಿ. ಇನ್ನು ಮನೆಗೆ ಬಂದಮೇಲೆ ಸಂಜೆ ದೇವಸ್ಥಾನಕ್ಕೆ ಹೋಗೋಣ, ಇವಾಗ ಏನೇ ಖುಷಿ ನ್ಯೂಸ್ ಇರ್ಬೋದು ಅಥವಾ ಮನ್ಸಿಗೆ ಬೇಜಾರಿರ್ಬೋದು, ನಮಗೆ ದೇವಸ್ಥಾನಕ್ಕೆ ಹೋದರೆ ಒಂಥರ ಸಮಾಧಾನ. ಸೊ ಹಾಗಾಗಿ ಫಸ್ಟ್ ದೇವಸ್ಥಾನಕ್ಕೆ ಹೋಗಿ ದೇವ್ರ ಆಶೀರ್ವಾದ ತೊಗೊಂಬರೋಣ ಅಂತ ಹೇಳಿ ಪೂಜೆ ಸಾಮಾನೆಲ್ಲ ತೊಗೊಂಡು ನಾನು, ಸಾಗಿ ಮತ್ತು ಪಾಪು ದೇವಸ್ಥಾನಕ್ಕೆ ಅಂತ ಹೊರಟ್ವಿ. ಸೊ ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ಸ್ವೀಟ್ಸ್ ಎಲ್ಲ ಆಮೇಲೆ ನಮ್ಮ ಕ್ಲೋಸ್ ಇರೋರಿಗೆ ಕೊಡೋಣ ಅಂತ ಹೇಳಿಬಿಟ್ಟು ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮುಗಿದ್ಮೇಲೆ ನಾವು ಬಂದಿದ್ದು ಮಹಾಲಕ್ಷ್ಮಿ ಸ್ವೀಟ್ಸ್. ಸೊ ಸ್ವೀಟ್ಸ್ ತೊಗೊಳ್ಳೋಣ, ಅಮ್ಮನ ಮನೆಗೆ ಹೋಗಿ ಕೊಡೋಣ ಅಂತ ಅಮ್ಮಂಗೂ ಕೂಡ ಹೇಳಿರಲಿಲ್ಲ ನಾನು ಬೆಳಗ್ಗೆಯಿಂದ. ಸೊ ಒಂದು 3 ತಿಂಗಳು ಆಗೋವರೆಗೂ ಬೇರೆ ಹೊರಗಡೆ ಎಲ್ಲೂ ನ್ಯೂಸ್ನ ಶೇರ್ ಮಾಡೋದು ಬೇಡ. ಯೂಶ್ವಲಿ ಹೇಳ್ತಾರಲ್ವ, ಪ್ರೈವೇಟಾಗಿ ಇಡಬೇಕು ಆಮೇಲೆ ಹೇಳಬೇಕು ಅಂತ. ಆಮೇಲೆ ನನಗೆ ಒಂದು ಸ್ಪೆಷಲ್ ದಿನ ಕೂಡ ಶೇರ್ ಮಾಡಬೇಕು, ಅದು ಮಿಕ್ಕಿದ್ದು ಎಲ್ಲರ ಜೊತೆ ಅಂತ ಇತ್ತು. ಹಾಗಾಗಿ ಆವತ್ತಿನ ದಿನ ಬರೀ ಅಮ್ಮನಿಗೆ, ಈಗ ಫ್ಯಾಮಿಲಿಲಿ ಯಾರಿರ್ತಾರೆ ಕ್ಲೋಸ್ ಹಾಗೆ ಮಾತ್ರ ಹೇಳ್ಕೊಂಡಿದ್ದು. ಎಕ್ಸ್ಟೆಂಡೆಡ್ ಫ್ಯಾಮಿಲಿಗೆಲ್ಲ, ಫ್ರೆಂಡ್ಸ್ಗೆಲ್ಲ ಯಾರಿಗೂ ಶೇರ್ ಮಾಡಿರಲಿಲ್ಲ. ಸೊ ಬಂದು ಅಮ್ಮನಿಗೆ ಸ್ವೀಟ್ ಕೊಟ್ಟೆ. ಅಮ್ಮಂಗಂತೂ ಖುಷಿ ಆಯಿತು, ಸರ್ಪ್ರೈಸ್ ಕೂಡ ಹೇಳಿದೆ. ಆಮೇಲೆ ಅಮ್ಮ ನನಗೂ ಸ್ವೀಟೆಲ್ಲ ಹಾಕಿ ತುಂಬಾ ಖುಷಿಪಟ್ಟರು. ಅದಾದಮೇಲೆ ಇನ್ನು ಡೈರೆಕ್ಟ್ ನಾನು ಮನೆಗೆ ಹೋದೆ. ಸೊ ಮನೇಲಿ ಡಾಕ್ಟರ್ ಒಂದು 10 ಡೇಸ್ ಬಿಟ್ಟು ಸ್ಕ್ಯಾನ್ ಎಲ್ಲ ಮಾಡಿಸೋಣ ಅಂತ ಹೇಳಿದರು. ಅಲ್ಲಿವರೆಗೂ ಏನೇನು ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ ಮತ್ತು ಫಾಲೋ ಅಪ್ ಟೆಸ್ಟ್ ಎಲ್ಲ ಕೊಟ್ಟಿದ್ದಾರೆ, ಅದನ್ನೆಲ್ಲ ಒಂದು ಸಲ ಚೆಕ್ ಮಾಡಿಕೊಂಡು ಸರಿ ಊಟ ಮಾಡೋಣ ಅಂತ ಹೇಳಿ ನಾನು ಕೂಡ ಹೊರಟೆ. ಇನ್ನು ಸಾಗಿ ಯೂಶ್ವಲಿ ಪ್ರೆಗ್ನೆನ್ಸಿಲಿ ಅಡುಗೆ ಮಾಡ್ಕೊಂಡು ತಿನ್ನೋಕ್ಕೆ ಕಷ್ಟ ಆಗುತ್ತೆ, ಅಥವಾ ವಾಮಿಟಿಂಗ್, ತಲೆ ಸುತ್ತು, ಹುಷಾರಿರಲ್ಲ, ಈ ಥರ ಎಲ್ಲ ಅನಿಸ್ತಿರುತ್ತೆ. ಸೊ ಹಾಗಾಗಿ ಕಷ್ಟ ಬೇಡ ಅಂತ ಹೇಳಿ ಯೂಶ್ವಲಿ ಮಂತ್ಲಿ ಸಬ್ಸ್ಕ್ರಿಪ್ಷನ್ ಥರ ಇರುತ್ತೆ. ಊಟನ ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ ಎಲ್ಲ ಅವರೇ ತಂದು ಕೊಟ್ಬಿಡ್ತಾರೆ. ಸೊ ಫಸ್ಟ್ ಡೇನೇ ಅವರಿಗೆ ಹೇಳಿಬಿಟ್ಟಿದ್ರು. ಅವರು ರಾತ್ರಿಯೇ 7 ಗಂಟೆಲಿ ಊಟ ತಂದು ಕೊಟ್ಟಿದ್ರು. ಬಟ್ ನನಗೆ ಮನೆ ಟೇಸ್ಟ್ ಬೇಕು ಅಂತ ಹೇಳಿ ನಾನು ಬೇಡ ಸಾಗಿ ನಾನೇ ಮಾಡ್ಕೋತೀನಿ ಅಂತ ಹೇಳಿ ಇದು ಮಾಡಿದೆ. ಇನ್ನು ಪ್ರೆಗ್ನೆನ್ಸಿ ಆಗಿರೋದ್ರಿಂದ ರೋಹನ್ ರಿಯಾಕ್ಷನ್ ನೋಡಿ, ಸೆಕೆಂಡ್ ಪಾಪು ಬರ್ತಾ ಇದೆ ಅಂತ ಅವ್ನಿಗೆ ಎಷ್ಟು ಖುಷಿ ಇದೆ ಅಂತ. ಎಲ್ಲ ಕೆಲಸ ನೀನೇ ಮಾಡ್ತೀಯಮ್ಮ, ಅಯ್ಯೋ ಬಂಗಾರ, ಅಯ್ಯೋ ನನ್ನ ಬಂಗಾರ. ಆಮೇಲೆ ಬರಬೇಕು ನಿಂಗೆ, ಆಮೇಲೆ ತಾಚಿ ತಯಾರು ಮಾಡು ಬರಲ್ಲ, ತಾಚಿ ನಿಂಗೆ ತಯಾರು ಮಾಡಲ್ಲ, ಉತ್ತರ ಬೇಕು ಅದೆಲ್ಲ ಮಾಡು, ಉತ್ತರಗೆ ಬೇಕು, ಆಮೇಲೆ ಮಾಡು ಈತಗೆ. ಆಯಿತು ಬಂಗಾರ, ರೆಸ್ಟ್ ಮಾಡ್ತೀನಿ ಚೆನ್ನಾಗಿ, ಆಯಿತಾ? ಏನೂ ಕೆಲಸ ಮಾಡಲ್ಲ, ರೆಸ್ಟ್ ಮಾಡ್ತೀನಿ, ನಿದ್ದೆನೂ ಮಾಡ್ತೀನಿ. ಎಲ್ಲ ನೀನೇ ಮಾಡ್ತೀಯವ? ಆಯಿತು ಬಂಗಾರ, ಆಯಿತು ಬಂಗಾರ. ಆಮೇಲೆ
ನಾನು ತುಂಬಿರ್ತೀನಿ ಎಲ್ಲ. ಆಟ ಸಾಮಾನೆಲ್ಲ ನೀನೇ ತುಂಬಿ ನೀಟ್ ಮಾಡ್ತೀಯಾ? ನಾನು ಬರ್ತೀನಿ. ಅಮ್ಮಂಗೇನು ಕೆಲಸ ಕೊಡಲ್ವಾ? ನಾನು ಎಲ್ಲ ಬರ್ತೀನಿ. ಆಯ್ತು ಜೀವ, ಏನಕ್ಕೆ ಮಾಡ್ತೀಯಾ ಇಷ್ಟೆಲ್ಲ? ನಾನು ದೊಡ್ಡನಾಗಿದ್ದೀನಿ. ದೊಡ್ಡವನಾಗಿದ್ಯಾ? ಸರಿ, ಏನಕ್ಕೆ ಇಷ್ಟೊಂದೆಲ್ಲ ಹೆಲ್ಪ್ ಮಾಡೋದು ನೀನು ಅಮ್ಮಂಗೀಗ? ಏನಾಗೈತೆ ಅಮ್ಮಂಗೆ? ನಿಂಗೆ ಗೊತ್ತಾಗಿಲ್ಲ. ಹುಷಾರಿಲ್ವಾ? ಪಾಪು ಬಂದಿದ್ದೆ. ಚಿಕ್ಕ ಪಾಪು ಬಂದೈತವ? ಆಯಿತು ಬಂಗಾರ. ಇನ್ನು ಇದು 5 ವೀಕ್ಸಲ್ಲಿ ನನಗೆ ಸ್ಕ್ಯಾನ್ಗೆ ಹೋಗಬೇಕಾಗಿತ್ತು. ಅಂದರೆ ಹಾರ್ಟ್ ಬೀಟ್ ಬಂದಿದೆಯಾ ಫಸ್ಟ್ ಸ್ಕ್ಯಾನ್ಗೆ ಹೋಗಬೇಕಾಗಿತ್ತು. ನಾನು ಡಾಕ್ಟರ್ ಫಸ್ಟು ಹೋಗಿ ತೋರಿಸಿದಾಗ ಸ್ಕ್ಯಾನ್ ಇನ್ನೂ ಬೇಡ ಅಂತ ಹೇಳಿದರು, 10 ಡೇಸ್ ಬಿಟ್ಟು ಮಾಡ್ಸೋಕ್ಕೆ. ಹಾಗಾಗಿ ಇವತ್ತು ಸ್ಕ್ಯಾನ್ಗೆ ಹೋಗಬೇಕಾಗಿತ್ತು. ಮಮ್ಮಿ ಮನೆಗೆ ಬಂದಿದ್ದೆ. ನನಗೆ ಫಸ್ಟ್ ಕ್ರೇವಿಂಗ್ಸ್ ಅಂತ ಆಗಿದ್ದು ಅಂದರೆ ಚಪಾತಿ ಮತ್ತು ಕ್ಯಾಪ್ಸಿಕಮ್ ಪಲ್ಯ ತಿನ್ನಬೇಕು ಅಂತ ಹೇಳಿ. ಹಾಗಾಗಿ ಮಮ್ಮಿ ಅವತ್ತು ಅದನ್ನೇ ಮಾಡಿದರು. ಇನ್ನು ತಿಂಡಿ ಎಲ್ಲ ತಿಂದು ಬ್ಲಡ್ ಟೆಸ್ಟ್ ಇತ್ತು, ಅದನ್ನ ಮಾಡಿಸ್ಕೊಂಡಿದ್ದೆ. ಸೊ ರೋಹನ್ ರಿಯಾಕ್ಷನ್ ಇದು. ಯಾಕೆ ಗೊತ್ತಿಲ್ವಾ? ಆಯಿತು. ಹೌದಾ? ಚಿಕ್ಕು ಪಾಪು ಬರ್ತಾರೋದಕ್ಕೆ ಅಮ್ಮಂಗೆ ಸೂಜಿ ಚುಚ್ಚಿದ್ದ? ಆಯಿತು. ನೋಡು ಹೆಂಗೆ ಚುಚ್ಚಿದ್ರು, ನಂಗೆ ನೋಡ್ತೈತೆ. ಹಾಂ ಮಮ್ಮಿ ಬಂದೆ. ಬೀಟಾ HCG ಅನ್ನೋ ಟೆಸ್ಟು ಪ್ರೆಗ್ನೆನ್ಸಿ ನಾರ್ಮಲಾಗಿ ಒಂದು 2-3 ಸಲ ರಿಪೀಟೆಡಾಗಿ ಮಾಡಿಸ್ತಾರೆ. ಅದು ಪ್ರೆಗ್ನೆನ್ಸಿ ಹಾರ್ಮೋನ್ ಏನಿದೆ ಅದು ಚೆನ್ನಾಗಿ ಗ್ರೋತ್ ಆಗಿದೆಯಾ ಏನು ಅಂತ ನೋಡೋಕ್ಕೆ. ಸೊ ಅದು ಮಾಡ್ಸೋಕ್ಕೆ ಹೇಳಿದರು, ಅದೆಲ್ಲ ಆಯಿತು. ಇನ್ನು ಇವಾಗ ಸ್ಕ್ಯಾನ್ ರಿಪೋರ್ಟ್ಸ್, ಬ್ಲಡ್ ಟೆಸ್ಟ್ ರಿಪೋರ್ಟ್ಸ್ ಎಲ್ಲ ತೊಗೊಂಡು ನಾನು ಮತ್ತೆ ಡಾಕ್ಟರ್ ಕನ್ಸಲ್ಟೇಷನ್ಗೆ ಹೋಗಬೇಕಾಗಿತ್ತು. ಸೊ ಫಸ್ಟು ರೋಹನ್ನ ಸ್ಕೂಲ್ಗೆ ರೆಡಿ ಮಾಡಿ ಸ್ಕೂಲಿಗೆ ಕಳಿಸಿ, ಅದಾದಮೇಲೆ ನಾನು ಕೂಡ ರೆಡಿ ಆದೆ ಸ್ಕ್ಯಾನ್ಗೆ ಹೋಗೋಕ್ಕೆ ಅಂತ. ಇನ್ನು ಪಿಂಪಲ್ ನೋಡ್ತಿರ್ಬೋದು. ಯೂಶ್ವಲಿ ನಮಗೆ ಪಿಂಪಲ್ ಬಂದಾಗ ಅನ್ಕೋತೀವಿ ಇದು ಮಾಮೂಲಿ ಮೆನ್ಸ್ಟ್ರಲ್ ಸೈಕಲ್ಗೂ ಆಗುತ್ತೆ ಅಂತ. ಬಟ್ ಆ್ಯಕ್ಚುಲಿ ಅದು ಒಂದು ಪ್ರೆಗ್ನೆನ್ಸಿ ಸಿಂಪ್ಟಮ್ ಕೂಡ ಹೌದು ಪಿಂಪಲ್ಸು. ಸೊ ಹಾಗೆ ನಾನು ಡಾಕ್ಯುಮೆಂಟ್ ಮಾಡಿಕೊಂಡು ಒಂದು ಫೋಟೋ ಹೇಗಿದ್ದೀನಿ ಏನು ಅಂತ. ಅದಾದಮೇಲೆ ನಾನು ಮತ್ತು ಅಮ್ಮ ಸ್ಕ್ಯಾನಿಂಗ್ಗೆ ಅಂತ ಹೊರಟ್ವಿ. ಇವತ್ತು ಏನು ಸ್ಕ್ಯಾನಿಂಗ್ ಮಾಡಿಸಿದ್ವಿ ಇದರಲ್ಲಿ ನನಗೆ 5 ವೀಕ್ಸ್ ಆಗಿತ್ತು ಸ್ಕ್ಯಾನಿಂಗ್ ಪ್ರಕಾರ. ಇನ್ನು ಬೇಬಿಗೆ ಹಾರ್ಟ್ ಬೀಟ್ ಬಂದಿರಲಿಲ್ಲ, ಬಟ್ ಎಲ್ಲ ನಾರ್ಮಲ್ ಆಗಿದೆ. ಇನ್ನು ಒಂದು 10 ಡೇಸ್ ಆಗಬೇಕು ಹಾರ್ಟ್ ಬೀಟ್ ಬರೋಕ್ಕೆ ಅಂತ ಹೇಳಿದರು. ಸೊ ಹಾಗಾಗಿ ಸ್ಕ್ಯಾನಿಂಗ್ ಎಲ್ಲ ಮುಗಿಸ್ಕೊಂಡು ರಿಪೋರ್ಟ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ. ಇನ್ನು ರೋಹನ್ ಅಂತೂ ಸಿಕ್ಕಾಪಟ್ಟೆ ಜಾಸ್ತಿ ಎಕ್ಸೈಟೆಡ್ ಆಗಿದ್ದ. ಅವನೇ ಜಾಸ್ತಿ ಮನೆಯಲ್ಲಿ ನನಗೆ ತಂಗಿ ಬೇಕು, ತಮ್ಮ ಬೇಕು ಆಟ ಆಡೋಕ್ಕೆ ಅಂತ ಹೇಳ್ತಾ ಇದ್ದಿದ್ದು. ಸೊ ಹಾಗಾಗಿ ಪಾಪು ಬರ್ತಿದೆ ಅಂದ ತಕ್ಷಣ ನನಗೆ ತುಂಬ ಖುಷಿಯಾಗಿತ್ತು. ಡಾಕ್ಟರ್ ಚೆಕಪ್ ಎಲ್ಲ ಮುಗಿಸ್ಕೊಂಡು ಅವತ್ತು ಈವ್ನಿಂಗ್ ಮಳೆ ಬೇರೆ ಬರ್ತಾಯಿತ್ತು. ಸೊ ಹಾಗಾಗಿ ಸ್ವಲ್ಪ ಕ್ರೇವಿಂಗ್ಸ್ ಅಂತ ಹೇಳಿ ಚಾಟ್ಸ್ನ ತಿಂದ್ಕೊಂಡು ಮನೆಗೆ ಹೊರಟ್ವಿ. ಇನ್ನು ಇದಾಗಿ ಮತ್ತೆ ನೆಕ್ಸ್ಟು 10 ಡೇಸ್ ಆದಮೇಲೆ ಈಗ ನನ್ನ ಕಂಡೀಷನ್ ಹೆಂಗಿತ್ತಂದರೆ ತುಂಬ ಸುಸ್ತು, ತಲೆ ಸುತ್ತು, ಬರೀ ವಾಮಿಟಿಂಗ್, ತುಂಬ ಸುಸ್ತು ಅಂತ ಹೇಳಿ ಡ್ರಿಪ್ಸ್ ಹಾಕ್ಸ್ಕೊಳ್ಳೋದು ಬರೀ ಇದೇ ಆಗಿತ್ತು. ಇನ್ನು ಈಗ ಮಾಮೂಲಿ ಹಾರ್ಟ್ ಬೀಟ್ಗೋಸ್ಕರ ಡಾಕ್ಟರ್ ಸ್ಕ್ಯಾನ್ ಮಾಡಬೇಕು ಅಂತ ಹೇಳಿದ್ರಲ್ವ, ಅದನ್ನು ಅಂತ ಮಾಡಿಸ್ಕೊಂಡು ಮನೆಗೆ ಹೊರಟ್ವಿ. ಟಚ್ ವುಡ್ ಏನಂದರೆ 6 ವೀಕ್ಸ್ 1 ಡೇಗೆ ಬೇಬಿ ಹಾರ್ಟ್ ಬೀಟ್ ಎಲ್ಲ ಬಂದಿತ್ತು. ಸ್ಕ್ಯಾನಿಂಗ್ ಕೂಡ ತುಂಬ ಚೆನ್ನಾಗಾಯಿತು. ಬೇಬಿ ಎಲ್ಲ ಹೆಲ್ದಿ ಆಗಿದೆ, ನಾರ್ಮಲ್ ಆಗಿದೆ ಅಂತ ಹೇಳಿದ್ರು. ಡಾಕ್ಟರ್ ವಿಸಿಟ್ ಮುಗಿಸ್ಕೊಂಡು ಮನೆಗೆ ಬಂದೆ. ಇನ್ನು ತುಂಬಾ ಮೆಡಿಸಿನ್ಸ್ ಎಲ್ಲ ಕೊಟ್ಟಿದ್ರು, ಯಾಕಂದರೆ ನನಗೆ ತುಂಬಾ ಆ ಟೈಮಲ್ಲಿ ಆಗ್ತಾ ಇರಲಿಲ್ಲ. ಬರೀ ಮಲ್ಗೋದು, ತಲೆನೋವು ಇದೇ ಆಗಿತ್ತಲ್ಲ. ಹಾಗಾಗಿ ಮೆಡಿಸಿನ್ಸ್ ಎಲ್ಲ ಹೇಗೆ ತೊಗೋಬೇಕು ಏನು ಅಂತ ಎಲ್ಲ ಸಾರ್ಟ್ಔಟ್ ಮಾಡಿ ಎತ್ತಿಟ್ಕೊಂಡೆ. ಇನ್ನು ತುಂಬ ಅರ್ಲಿ ಪ್ರೆಗ್ನೆನ್ಸಿ ಗೊತ್ತಾದಾಗ ಸ್ವಲ್ಪ ಚೆಕಪ್ಸ್ ಜಾಸ್ತಿ ಇರುತ್ತೆ, ಫಾಲೋ ಅಪ್ಸ್ ಜಾಸ್ತಿ ಇರುತ್ತೆ. ಹಾಗಾಗಿ ನನಗೂ ಫಾಲೋ ಅಪ್ಸ್, ಚೆಕಪ್, ಟೆಸ್ಟ್ ಅಂತೆಲ್ಲ ಜಾಸ್ತಿ ಇತ್ತು. ಆಮೇಲೆ ಹಾರ್ಟ್ ಬೀಟ್ ಬಂದಿದೆ ಬೇಬಿಗೆ ಅಂತ ಹೇಳಿದ್ಮೇಲೆ ಎಲ್ಲ ನಾರ್ಮಲ್ ಆಯಿತು. ಇನ್ನೇನೇ ಇದ್ದರೂ ಮತ್ತೆ 3 ಮಂತ್ಸ್ಗೆ ಸ್ಕ್ಯಾನ್ ಇದ್ದಿದ್ದು. ಇನ್ನು ಅಲ್ಲಿವರೆಗೂ ಚೆನ್ನಾಗಿ ರೆಸ್ಟ್ ಮಾಡಬೇಕಾಗಿತ್ತು, ಅಷ್ಟೇ, ಏನೂ ಇಲ್ಲ. ಅಮ್ಮನೂ ಟೇಸ್ಟಿಯಾಗಿ ಮನೇಲಿ 3 ಹೊತ್ತು ಅದು ಇದು ಅಂತ ಮಾಡಿಕೊಡೋದು, ತಿನ್ನು ಅಂತ. ಇನ್ನು ಸಾಗಿ ಅಂತೂ ನನಗೆ ಅದು ತಿನ್ನು ಇದು ತಿನ್ನು, ನಾನು ಕ್ರೇವಿಂಗ್ಸ್ ಅಂತ ಬೇರೆ ನನಗೊಂಚೂರು ಕುರುಕು ತಿಂಡಿ ತಿನ್ನಬೇಕು ಅನ್ನಿಸ್ತಿದೆ ಅಂದರೆ ಅವ್ರು 5 ಕೇಳಿದ್ರೆ 10 ತೊಗೊಂಡು ಬರೋದು. ಈ ಥರ ಚೆನ್ನಾಗಿ ಒಂದು ಪ್ರೆಗ್ನೆಂಟ್ಗೆ ಆರೈಕೆಗಳು ನಡೀತಿದೆ ಮನೇಲಿ. ಒಂಥರ ಖುಷಿ. ಮೊದಲೇ ರೋಹನ್ ಇರೋದೇ ನಮಗೆ ಸಿಕ್ಕಾಪಟ್ಟೆ ಖುಷಿ. ಇನ್ನು ಆಲ್ರೆಡಿ ಇನ್ನೊಂದು ಮಗು ಬರ್ತಿದೆ ಮನೆಗೆ ಅಂತ ಅಂದರೆ ಅದೊಂಥರ ಡಬಲ್ ಜಾಯ್. ಹಲೋ, ವೆಲ್ಕಮ್ ಬ್ಯಾಕ್. ನಾನು 6th ವೀಕಲ್ಲಿ ವೀಡಿಯೋನ ಸ್ಟಾಪ್ ಮಾಡಿದ್ದು. ಈಗ ನಂಗೆ ಆಲ್ರೆಡಿ 11 ವೀಕ್ಸ್ ನಡೀತಾ ಇದೆ. ಈಗ ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಈ ವಿಡಿಯೋನ ಎಂಡ್ ಮಾಡೋಣ ಅಂತ ಹೇಳಿ. ಸೊ 6 ವೀಕ್ಸಲ್ಲಿ ಆಲ್ರೆಡಿ 6 ವೀಕ್ಸ್ 1 ಡೇಲಿ ಸ್ಕ್ಯಾನ್ ಮಾಡಿಸ್ಕೊಂಡ್ಬಂದ್ವಿ ಹಾರ್ಟ್ ಬೀಟ್ಗೋಸ್ಕರ. ಅವತ್ತೇ ಹಾರ್ಟ್ ಬೀಟ್ ಬಂದಿತ್ತು.
ಸಿಕ್ಕಾಬಟ್ಟೆನೇ ಖುಷಿ ಆಯಿತು. ಬಟ್ ಆ ಟೈಮಲ್ಲಿ ನಂಗೆ ತುಂಬಾ ಹುಷಾರಿರಲಿಲ್ಲ. ಅಂದರೆ 5 ವೀಕ್ಸ್ 6 ವೀಕ್ಸ್ 7 ವೀಕ್ಸ್ 8 ವೀಕ್ಸಲ್ಲೆಲ್ಲ ಏನಿದೆ ನಂಗೆ ತುಂಬಾ ತಲೆ ಸುತ್ತು, ಸಿಕ್ಕಾಬಟ್ಟೆ ವಾಮಿಟಿಂಗು, ಎನಿ ಟೈಮ್ ಮಲಗಿರೋದು, ಸಿಕ್ಕಾಬಟ್ಟೆ ಲೋ ಆನ್ ಎನರ್ಜಿ ಇತ್ತು ನನಗೆ. ಹಾಗಾಗಿ ಏನು ವೀಡಿಯೋಸ್ ಅಂತೂ ನೀವು ನೋಡಿರ್ಬೋದು. ನಾನು ಆಹಾರ ಮೇಳ ಫ್ಲವರ್ ಶೋ ಆದಮೇಲೆ ಒಂದು ವಿಡಿಯೋ ಕೂಡ ಹಾಕಿಲ್ಲ. ಈಗ ಆಲ್ಮೋಸ್ಟ್ 1 ಮಂತ್ ಆದಮೇಲೆ ಅಟ್ಲೀಸ್ಟ್ ಈ ವಿಡಿಯೋಗೊಂದು ಎಂಡ್ ಕೊಡೋಣ ಅಂತ ಹೇಳಿ ಈಗ 11 ವೀಕ್ಸಲ್ಲಿ ವಿಡಿಯೋ ಮಾಡ್ತಿದ್ದೀನಿ. ಈಗಲೂ ಕೂಡ ಏನು ಸಿಮ್ಟಮ್ಸ್ ಅಂದರೆ 24 ಗಂಟೆ ತಲೆನೋಯ್ತಿರುತ್ತೆ. ರೈಟ್ ನಾವು ಇವಾಗಲೂ ಕೂಡ ನಂಗೆ ತುಂಬ ತಲೆನೋಯ್ತಾ ಇದೆ. ಹಾಗೆ ತಲೆನೋವು, ಸುಮ್ಮನೆ ಮಲಗಿರೋಣ ಅನ್ನಂಗೆ ಅನಿಸುತ್ತೆ. ಎನಿ ಟೈಮ್ ವಾಕರಿಕೆ, ವಾಮಿಟಿಂಗ್ ಥರ ಫೀಲಿಂಗ್. ಸೊ ರೋಹನ್ ಪ್ರೆಗ್ನೆನ್ಸಿಲೇ ನನಗೆ ಬೇರೆ ಥರ ಸಿಮ್ಟಮ್ಸ್ ಇತ್ತು, ಇವಾಗಲೇ ಬೇರೆ ಥರ ಇದೆ, ತುಂಬ ಜಾಸ್ತಿನೇ ಸಿಮ್ಟಮ್ಸ್ ಇದೆ ಅಂತ ಹೇಳ್ಬೋದು. ಬಟ್ ಆದರೂ ಈ ಜರ್ನಿನ ನಾನು ತುಂಬಾ ಎಂಜಾಯ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನೋಡಿ ನಿಮ್ಮೆಲ್ಲರಿಗೂ ಖುಷಿಯಾಗಿರುತ್ತೆ ಅಂತ ಅಂದ್ಕೊಳ್ತೀನಿ. ನನ್ನ ವೆಲ್ ವಿಷರ್ಸ್ ಮತ್ತು ಸಬ್ಸ್ಕ್ರೈಬರ್ಸ್ ಯಾರಿದ್ದೀರಾ ಅವರಿಗೆ. ಸೊ ಹಾಗಾಗಿ ನನಗೆ ಬ್ಲೆಸ್ ಮಾಡಿ, ವಿಶ್ ಮಾಡಿ, ಎಲ್ಲ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ನಾನು ಈ ವಿಡಿಯೋ ಅಂದರೆ ನಾನಿವಾಗ ಅಕ್ಟೋಬರ್ ಮಂತಲ್ಲಿದ್ದೀನಿ. ಅಕ್ಟೋಬರ್ 24th ಇವತ್ತು. ಆದಷ್ಟು ಬೇಗ ನವೆಂಬರ್ 26th ಮೇ ಬಿ ನನ್ನ ಮಗನ ಬರ್ತ್ಡೇ, ಆವತ್ತು ನಾನು ಈ ವಿಡಿಯೋನ ಶೇರ್ ಮಾಡ್ತೀನಿ. ಈ ಗುಡ್ ನ್ಯೂಸ್ನ, ನಾವು ಇಷ್ಟು ದಿನ ಸೀಕ್ರೆಟಾಗಿ ಇಟ್ಟಿರೋಂಥ ಗುಡ್ ನ್ಯೂಸ್ನ ಸ್ಪೆಷಲ್ ದಿನ ಶೇರ್ ಮಾಡಬೇಕು ಅಂತ ಹೇಳಿ ಮೇ ಬಿ ನಾನು ಆವಾಗ ಶೇರ್ ಮಾಡ್ತೀನಿ ಈ ಗುಡ್ ನ್ಯೂಸ್ನ. ಸೊ ಅದಾದಮೇಲೆ ಇನ್ನು 1 by 1 ವೀಡಿಯೋಸ್ ನಾನು ಮಾಡ್ತಾ ಇರ್ತೀನಿ. ಪ್ರೆಗ್ನೆನ್ಸಿ ರಿಲೇಟೆಡ್ ಏನಿದೆ ಏನು ನಿಮಗೂ ಅಪ್ಡೇಟ್ ಸಿಕ್ತಂಗೆ ಆಗುತ್ತೆ. ಹಾಗೆ ನೋಡಿ, ಕಂಟಿನ್ಯೂಸ್ ಆಗಿ ಮಾತಾಡ್ತಿದ್ರೆ ಉಸಿರು ತೊಗೊಳಕ್ಕೆ ಕೂಡ ಕಷ್ಟ ಆಗುತ್ತೆ, ಒಂದೇ ಸಮ ಮಾತಾಡೋಕ್ಕೂ ಕೂಡ ಆಗಲ್ಲ. ಅದು ಕೂಡ ಒಂದು ಸಿಮ್ಟಮ್ ಪ್ರೆಗ್ನೆನ್ಸಿಲಿ, ಶಾರ್ಟ್ ಬ್ರೆತ್ ಅಂತ ಹೇಳ್ತಾರೆ. ಸೊ ಅದು ಹಾಗಾಗಿ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್. ಥ್ಯಾಂಕ್ ಯು. ಬಾಯ್.